ಓಂ ಅಗ್ನೇನ ಯಸುಪತಾರಾಯೇ ಯಶ್ಮನ್ ವಿಶ್ವಾನಿ ದೇವವಾಯುನಾನಿ ವಿದ್ವಾನಿ ಯದ್ಯಸ್ಮರ ಜುಹುರಾಣಾಮೇನ ವೈಷ್ಣವೇ ನಮಃ ಉಕ್ತಿಂ ವಿಧೇಮ. ಓಂ ನಮಃ ಶಿವಾಯ ಶಿವಾಯ ನಮಃ. ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजवानरयूथमुख्यं श्रीरामदूतं शिरसा नमामि. नित्यानन्दवधूतदिगम्बराय नमः. ನಾವು ಪ್ರಪಂಚದಲ್ಲಿ ಹೇಗಿರಬೇಕು, ಭಗವಂತನು ಮತ್ತು ನಾವು ಆಗಿರುವಂಥ ಸಂಬಂಧಗಳ ಬಗ್ಗೆ, ನಾವು ಭಗವಂತನಲ್ಲಿ ನಮಸ್ಸಿನಲ್ಲಿ ನಮಗಿರುವಂಥ ಗುಣಗಳು, ಅದರಲ್ಲಿ ನಾವು ಪ್ರಪಂಚದಲ್ಲಿ ಯಾವ ರೀತಿಯಲ್ಲಿ ಜೀವನವನ್ನು ಮಾಡಬೇಕೆಂಬ ವಿಷಯದಲ್ಲಿ ಒಂದು ಉದಾಹರಣೆ ಸಹಿತವಾಗಿ ಮುಂದುವರಿಸೋಣ. ನಾವು ಒಬ್ಬನು ಒಂದು ಚೂರಿಗೆ ಅದರ ಹಿಡಿಯನ್ನು ಮರದಿಂದ ಮಾಡಿದ. ಇನ್ನೊಬ್ಬ ಒಂದು ಕಬ್ಬಿಣದ ಚೂರಿ ಅಂತೇಳಿ ಸ್ವಾಭಾವಿಕ ಕಬ್ಬಿಣದ ಚೂರಿಗಳು ಹಿತ್ತಾಳೆದ ಹಿಂದಿನ ಕಾಲದಲ್ಲಿ ಇತ್ತು, ಈಗಲೂ ಉಂಟು. ಕೆಲವೆಡೆ ಖಡ್ಗಗಳೆಲ್ಲ ಚಿತ್ತಾಳೆದ್ದು ಎಲ್ಲ ಉಂಟು, ಬೆಳ್ಳಿಯ ಖಡ್ಗಗಳಿದ್ದದ್ದು ಉಂಟು, ಹಿತ್ತಾಳೆ ಖಡ್ಗಗಳು ರಾಜರ ಕಾಲದಲ್ಲಿ ಈಗಲೂ ಕೆಲವೆಡೆ ಕಡೆ ಇರಲಿಕ್ಕೆ ಚಾನ್ಸ್ ಉಂಟು. ಖಡ್ಗಗಳು ರಾಜರ ಖಡ್ಗಗಳೆಲ್ಲ ಹಿತ್ತಾಳೆದ್ದು ಇರಲಿಕ್ಕೆ ಉಂಟು. ಇವಾಗ ನಾವು ಸಾಧಾರಣವಾಗಿ ನೋಡೋಣ, ನಮ್ಮ ಚೂರಿಗಳೆಲ್ಲ ಹೆಚ್ಚು ಕಮ್ಮಿ ಕಬ್ಬಿಣದ ಚೂರಿಗಳನ್ನು ಉಪಯೋಗ ಮಾಡ್ತಾರೆ. ಈ ಕಬ್ಬಿಣದ ಚೂರಿಗೆ ಒಬ್ಬ ಏನು ಮಾಡಿದ, ಮರದ ಹಿಡಿಯನ್ನು ಹಾಕಿಸಿಕೊಂಡ. ಇನ್ನೊಬ್ಬ ಕಬ್ಬಿಣ ಚೂರಿಗೆ ಕಬ್ಬಿಣದ ಹಿಡಿಯನ್ನು ಹಾಕಿಕೊಂಡ. ಇನ್ನೊಬ್ಬ ಬೆಳ್ಳಿಯ ಹಿಡಿಯನ್ನು ಹಾಕಿಸಿಕೊಂಡ. ಕಬ್ಬಿಣದ ಚೂರಿಗೆ ಬೆಳ್ಳಿಯ ಹಿಡಿಯನ್ನು ಹಾಕಿಸಿಕೊಂಡ. ಇನ್ನೊಬ್ಬ ಕಬ್ಬಿಣದ ಚೂರಿಗೆ ಚಿನ್ನದ ಹಿಡಿಯನ್ನು ಹಾಕಿಸಿಕೊಂಡ. ಆದರೆ ಯಾವುದೇ ಆಗಿರಲಿ, ಅವನು ಇದರಲ್ಲಿ ಏನಾದರೂ ಆ ಚೂರಿಯಲ್ಲಿ ಕಡಿದರೆ, ಚುಚ್ಚಿದರೆ ಬರುವಂಥ ಪರಿಣಾಮವು ಎಲ್ಲ ಒಂದೇ ಆಗಿರ್ತದೆ. ಅದರ ಆಘಾತವು ಎಲ್ಲ ಕಡೆ ಒಂದೇ ರೀತಿಯಲ್ಲಿ, ಅದರ ಬಂದ ಆಘಾತಗಳು ಒಂದೇ ರೀತಿಯಲ್ಲಿ ಆಗಿರ್ತದೆ. ಅದರಂತೆ ಪ್ರಪಂಚದ ಆಸಕ್ತಿ ಎಂದರೆ ಆ ಚೂರಿಯ ಧಾರೆಯಾಗಿ ಆಗಿರುತ್ತದೆ. ಪ್ರಪಂಚದ ಆಸಕ್ತಿ ಅಂದರೆ ಆ ಚೂರಿಯ ದಾರಿಯಾಗಿ. ಅದರಿಂದ ನಾವು ನಮ್ಮ ವ್ಯವಸಾಯ, ನೌಕರಿ ಎಲ್ಲವನ್ನು ಉತ್ತಮವಾಗಿ ಮಾಡಬೇಕು. ಅದರಲ್ಲಿ ಹಿಂದೆ ಮುಂದೆ ನೋಡಬಾರದು. ಆದರೆ ನಾವು ಕೆಲಸ ಕಾರ್ಯಗಳನ್ನು ಮಾಡುವಾಗ ಅದನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ, ಉತ್ತಮವಾಗಿ, ಜಾಡ್ಯತೆ ಇಲ್ಲದೆ ಆ ಕೆಲಸಗಳನ್ನು ಉತ್ತಮವಾಗಿ ನಮಗೆ ಕೊಟ್ಟಂಥ ಕೆಲಸಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಆದರೆ ನಾವು ಅದಕ್ಕಾಗಿ ಇರುತ್ತಾನೆಂಬುದು ತಿಳಿಯಬಾರದು. ಆದರೆ ಅದಕ್ಕಾಗಿ ನಾನು ಕೆಲಸಕ್ಕೋಸ್ಕರ ಮಾತ್ರ ನಾನು ಇದ್ದೇನೆ ಅಂತೇಳಿ ತಿಳಿಯಬಾರದು. ನೌಕರಿ ಸುಖಕ್ಕಾಗಿ ಇರದೆ ಹೊಟ್ಟೆ ತುಂಬಿಸಿಕೊಳ್ಳುವುದಾಗಿ ಎಂಬುದಾಗಿ ಇರಬೇಕು ಎಂಬ ಭಾವನೆ ಯಾರು ಮಾಡುತ್ತಾರೋ ಅವರಿಗೆ ಆ ವಿಷಯದಲ್ಲಿ ಆಸಕ್ತಿ ಹಾಗೂ ಅಭಿಮಾನವು ಉಂಟಾಗಲಾರವು. ನಾವು ಮಾಡುವಂತಹ ಕೆಲಸಗಳು, ಕರ್ಮಗಳು ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿ ಇರುತ್ತದೆ ಎಂಬ ಭಾವನೆಯಿಂದ ಯಾರು ಅದನ್ನು ಮಾಡುತ್ತಾರೋ ಅವರಿಗೆ ಆ ವಿಷಯದಲ್ಲಿ ಆಸಕ್ತಿ ಹಾಗೂ ಅಭಿಮಾನಗಳು ಉಂಟಾಗಲಾರವು. ಸಾವಧಾನತೆಯಿಂದ ವರ್ತಿಸಬೇಕು. ಭಗವಂತನ ಸ್ಮರಣೆ ಮಾಡಬೇಕು. ಭಗವಂತನ ನಾಮ ಜಪಿಸಿಕೊಳ್ಳಬೇಕು. ಉಳಿದೆಲ್ಲ ವಿಷಯಗಳನ್ನು ಪ್ರಾರಬ್ಧದ ಮೇಲೆ ಬಿಟ್ಟು ಬಿಡಬೇಕು. ಅದರಂತೆಯೇ ಸಮಾಧಾನವಾಗುತ್ತದೆ. ಅದರಂತೆ ನಾವು ಇದ್ದುಕೊಂಡರೆ ಇದರಲ್ಲಿ ನಮಗೆ ಸಮಾಧಾನವು ಉಂಟಾಗುತ್ತದೆ. ಭಗವಂತನ ಹೊರತಾಗಿ ಸಮಾಧಾನ ಸಿಗುವುದು ಸಾಧ್ಯವಿಲ್ಲ. ಭಗವಂತನ ಹೊರತಾಗಿ ನಮಗೆ ಸಮಾಧಾನ ಸಿಗುವಂತಹ ಅದು ಸಾಧ್ಯವಿಲ್ಲ. ನಾನು ಸಮಾಧಾನವನ್ನು ಇಟ್ಟುಕೊಂಡು ನಡೆದೆನು ಎಂದು ಅನ್ನುವವನು ಈ ಜಗತ್ತಿನಲ್ಲಿ ನಿಜವಾಗಿಯೂ ಧನ್ಯನು. ಆ ಧನ್ಯತೆ ಬರಬೇಕಾದರೆ ನಾನು ಸಮಾಧಾನದಲ್ಲಿದ್ದೇನೆ ಎಂಬುದಾಗಿ ಅಂತ ಒಬ್ಬ ನಡೆದುಕೊಂಡರೆ ಅದು ಬಹಳ ಉತ್ತಮವಾಗಿದೆ. ಆ ಸಮಾಧಾನವು ಬರಬೇಕಾದರೆ
ಆ ಧನ್ಯತೆ ಬರಬೇಕಾದರೆ ಭಗವಂತನ ಅತ್ಯಂತ ಅವಶ್ಯಕತೆ ಇದೆ. ಆ ಧನ್ಯತೆಯು ಬರಬೇಕಾದರೆ ಭಗವಂತನ ಅತ್ಯಂತ ಅವಶ್ಯಕತೆಯೂ ಇದೆ. ರಾಮನ ಇಚ್ಛೆಯಿಂದಲೇ ಎಲ್ಲವೂ ನಡೆಯುತ್ತದೆ. ಭಗವಂತನ ಇಚ್ಛೆಯಿಂದ, ರಾಮನ ಇಚ್ಛೆಯಿಂದ ಎಲ್ಲವೂ ನಡೆಯುತ್ತದೆ. ರಾಮನೇ ಇದರ ಕರ್ತೃ ಇರುತ್ತಾನೆ ಎಂಬ ಭಾವನೆಯನ್ನಿಟ್ಟುಕೊಂಡು ನಾವು ಪ್ರಪಂಚದ ಕಾರ್ಯಗಳನ್ನು ಮಾಡಬೇಕು, ಪೂರ್ಣ ಪ್ರಯತ್ನ ಮಾಡಬೇಕು ಕಾರ್ಯಕ್ಕೋಸ್ಕರ. ಆದರೆ ಎಲ್ಲ ಫಲ ಕೊಡುವವನು ಭಗವಂತನಿದ್ದಾನೆ ಎಂಬ ಭಾವನೆಯಿಂದ ಇರಬೇಕು. ನಾವು ಏನೇ ಪ್ರಪಂಚದಲ್ಲಿ ಏನೇ ಕರ್ಮ ಕಾರ್ಯಗಳು ಮಾಡಿದರೆ ನಮಗೆ ಪ್ರತಿಫಲ ಕೊಡುವವನು ಭಗವಂತನು ಎಂಬುದ ಭಾವನೆ ನಮ್ಮ ಒಳಗಿಂದ ಇರಬೇಕು. ಭಗವಂತನ ಪ್ರಾಪ್ತಿಗಾಗಿ ಶರಣಾಗತಿಯ ಹೊರತಾಗಿ ಬೇರೆ ಏನಿಲ್ಲ. ಭಗವಂತನ ಪ್ರಾಪ್ತಿಗೋಸ್ಕರ ನಮಗೆ ಶರಣಾಗತಿ ಅಲ್ಲದೆ ಬೇರೆ ಏನಿಲ್ಲ. ಭಗವಂತನ ಪ್ರಾಪ್ತಿಗೆ ಶರಣಾಗತಿ ಹೊರತಾಗಿ ಬೇರೇನಿಲ್ಲ. ನಾವು ಉಪಾಧಿರಹಿತನಾಗಿರುವವರೇ ಶರಣಾಗತಿಯಾಗಿರುತ್ತದೆ. ನನ್ನದೆಂಬ ಉಪಾಧಿಗಳನ್ನು ಇಲ್ಲದಂತೆ ಮಾಡಲು ಸಾಧನೆಯು ಅಂತಹದೇ ಬೇಕಾಗುತ್ತದೆ. ಇಂಥ ಉಪಾಧಿರಹಿತ ಸಾಧನೆಯು ನಾಮದ ಹೊರತಾಗಿ ಬೇರೆ ಯಾವುದೂ ಇರುವುದಿಲ್ಲ. ಇದಕ್ಕೆ ಮೂಲ ಇಷ್ಟೆಲ್ಲ ಮಾತಾಡಿದರು. ಇದಕ್ಕೆ ಮೂಲ ನಾವು ಭಗವಂತನ ನಾಮಸ್ಮರಣೆ ಮಾಡುವುದರಿಂದಲೇ ಇದೆಲ್ಲ ಪ್ರಾಪ್ತಿಯಾಗ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಈ ಸಾಧನೆ ಮಸ್ತರ ಅಭಿಮಾನ ತುಂಬಿರಬಾರದು. ಈ ಸಾಧನೆಯು ನಮ್ಮಲ್ಲಿ ಭಗವಂತನ ಪ್ರೇಮ ಬರುವುದಕ್ಕಾಗಿ ಅಂತಃಕರಣ ಶುದ್ಧವಾಗಿರಬೇಕು. ಈ ಸಾಧನೆಯು ಭಗವಂತನ ನಾಮಸ್ಮರಣೆ ಮಾಡುವಾಗ ನಮ್ಮ ಅಂತಃಕರಣ ಶುದ್ಧಿಯಾಗಿರಬೇಕು. ಅಂದರೆ ಬೇರೇನು ಕೆಟ್ಟ ವಿಚಾರಗಳು ನಮ್ಮ ಮನಸ್ಸಲ್ಲಿ ಬರಬಾರದು. ಅದಕ್ಕೋಸ್ಕರ ನಾಮಜಪ ತುಂಬಿಕೊಡಲ್ಲಿ ಅದು ತನ್ನಿಂದ ತಾನೇ ಅದು ದೂರವಾಗುತ್ತದೆ. ಆ ದೂರ ಆಗಿಕೊಂಡು ಭಗವಂತನ ಪ್ರೇಮ ಬರುವುದಾಗಿ ಅಂತಃಕರಣ ಶುದ್ಧವಾಗಿದ್ದಲ್ಲಿ ಅಂತಃಕರಣವು ದ್ವೇಷ ಮತ್ಸರ ಅಭಿಮಾನ ತುಂಬಿರಬಾರದು. ಒಬ್ಬರ ಮೇಲೊಬ್ಬರ ಪ್ರೇಮ ಬೇಕು. ಇನ್ನೊಬ್ಬರನ್ನು ನಾವು ಒಳ್ಳೆಯದಾಗಿ ಪ್ರೀತಿಸಬೇಕು ಎಂಬುದಾಗಿ ಹೇಳ್ತಿರ್ತೇವೆ. ಅದನ್ನು ನಾವು ನಮ್ಮ ಮನೆಯಿಂದಲೇ ನಮ್ಮ ಗುಡಿಸಲಿನ ಒಳಗಿಂದಲೇ ಅದನ್ನು ನಾವು ತೊಡಗಿಕೊಳ್ಳಬೇಕು. ನಿಸ್ವಾರ್ಥ ಭಾವನೆಯಿಂದ ಇರಬೇಕು. ನಿಜವಾದ ಪಾರಮಾರ್ಥಿಕತೆಯಿಂದ ಇರಬೇಕು. ಅದಕ್ಕಾಗಿ ರಾಮನು ದಾತ ಎಂಬುದಾಗಿ ನಾವು ತಿಳಿಯಬೇಕು. ಭಗವಂತನೇ ನಮ್ಮನ್ನು ಕಾಯುತ್ತಾನೆ ಎಂಬುದಾಗಿ ಇರಬೇಕು ಎಂಬ ಭಾವನೆ ಇಟ್ಟುಕೊಂಡು ನಾವು ಭಾವನೆಯನ್ನು ನಿರ್ಮಾಣ ಮಾಡುವುದಕ್ಕಾಗಿ ಭಗವಂತನ ನಾಮದ ನಿಜವಾದ ಅವಶ್ಯಕತೆ ಇರುತ್ತದೆ. ಇದಕ್ಕೆಲ್ಲ ಭಗವಂತನ ನಾಮ ಸ್ಮರಣೆ ಇದ್ದುಕೊಂಡು ಮುಂದುವರಿಬೇಕು. ಮನಸ್ಸಿನ ಶಾಂತಿಗಾಗಿ ಇದೇ ಮಾರ್ಗವಾಗಿರುತ್ತದೆ. ನಾವು ಎಂದು ದೈನ್ಯಾವಸ್ಥೆಯಾಗಿರಬಾರದು. ನಾವು ಅತ್ಯಂತ ರಾಜೈಶ್ವರ್ಯವನ್ನು ಅನುಭವಿಸುವುದಿದ್ದರೂ ಆ ಐಶ್ವರ್ಯದಿಂದಲೇ ನಾನು ಎಲ್ಲ ಸುಖವಾಗಿರುವೆನೆಂಬುದಾಗಿ ಅನ್ನದೇ ನಾವು ರಾಮನವನು ಆಗಿರುತ್ತೇನೆ, ಆದ್ದರಿಂದ ಸುಖಿಯಾಗಿರುತ್ತೇನೆ. ನಮಗೆ ಅಷ್ಟ ಐಶ್ವರ್ಯಗಳು ಭಗವಂತನು ನಮ್ಮ ಪ್ರಯತ್ನಕ್ಕಿಂತ ಪೂರ್ವಜನ್ಮದ ಕರ್ಮದ ಫಲದಿಂದ ನಮಗೆ ಅಷ್ಟ ಐಶ್ವರ್ಯಗಳು ನಮ್ಮಲ್ಲಿ ಇದ್ದುಕೊಂಡು ತುಂಬಿ ತುಳುಕಿದ್ದರೂ ನಾವು ರಾಜರಂತೆ ಬಾಳುವುದಾದರೂ ನಮ್ಮ ಒಳಗಿಂದ ಭಗವಂತನ ನಾಮ ಜಪವಿರಬೇಕು. ಮತ್ತು ಇದೆಲ್ಲ ಭಗವಂತನ ಅನುಗ್ರಹದಿಂದ ಅವನು ಕೊಟ್ಟಂಥ ಆಸ್ತಿಪಾಸ್ತಿಗಳು ಅಂತಸ್ತುಗಳು ಮತ್ತು ನಮ್ಮ ಈ ಐಶ್ವರ್ಯಗಳು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಒಳಗೆ ನಾವು ಹಾಗೆ ಇರಬೇಕು. ಹೊರಗೆ ತೋರಿಸುವ ಹಾಗೆ ಇಲ್ಲ, ಆದರೂ ಒಳಗಿಂದ ನಮಗೆ ಹಾಗೆ ಇರಬೇಕು. ಯಾಕೆ ಅಂತ ಹೇಳಿದರೆ ಇವತ್ತು ಇರುವಂತಹ ಐಶ್ವರ್ಯ ಸಂಪತ್ತು ನಾಳೆ ಇರುವುದಿಲ್ಲ. ನಾಳೆ ಇಲ್ಲದವನಿಗೆ ನಾಡ್ದು ಉಂಟಾಗುತ್ತದೆ, ಇವತ್ತಿದ್ದವನು ನಾಳೆ ನಾಶವೂ ಆಗ್ತದೆ. ಇದು ಶಾಶ್ವತವಾದ ಸ್ವತ್ತು ಅಲ್ಲ. ಹಾಗೆ ವೈಭವವು ಇಂದು ಇರುತ್ತದೆ, ನಾಳೆ ಇರುವುದಿಲ್ಲ. ವೈಭವದ ಮೇಲೆ ವಿಶ್ವಾಸ ಇಡಬಾರದು. ನಾನು ರಾಮನವನು ಇರುತ್ತೇನೆ, ನಾನು ಅವನಾಗಿದ್ದೇನೆ. ಆದುದರಿಂದ ನಮಗೆ ಶ್ರೀರಾಮನೇ ನಮ್ಮನ್ನ ಕಲ್ಯಾಣ ಕಾರ್ಯವನ್ನು ಮಾಡುತ್ತಾನೆ ಎಂಬುದಾಗಿ ತಿಳಿದುಕೊಂಡು
ಕಾರ್ಯವನ್ನು ನಾವು ಮಾಡಬೇಕು. ಆ ಮಾಡುವೊಂದಿಗೆ ನಾವು ಭಗವಂತನ ಎಲ್ಲದರಲ್ಲಿ ಭಗವಂತನ ಅರ್ಪಿಸಿಕೊಂಡು ನಮ್ಮ ಕಾರ್ಯಗಳನ್ನು ಮಾಡಿದಲ್ಲಿ ಪೂರ್ಣವು ಒಳ್ಳೆಯಾಗ್ತದೆ. ಇದನ್ನು ಕೇಳಿದ ಎಲ್ಲರಿಗೆ ಒಳ್ಳೆಯದಾಗಲಿ. ನಿಮಗೆ ಭಗವಂತ ಹಸ್ತ ಐಶ್ವರ್ಯವನ್ನು ಅನುಭವಿಸಲಿ. ಓಂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಜೈ ಹನುಮಾನ್.